ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತೇನು ಕಾವೇರಿ ಕೇಂದ್ರ ಕಾವೇರಿ ನೀರು ನಿರ್ವಹಣಾ ಸಮಿತಿ CWRC ಏನು ಪ್ರತಿನಿತ್ಯನೂ ಕೂಡ 3500 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಆದೇಶವನ್ನು ಮಾಡಿದೆ. ಇದನ್ನ ಕರ್ನಾಟಕ ರಾಜ್ಯ ಸರ್ಕಾರ ತಿರಸ್ಕರಿಸಬೇಕು ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ರಸ್ತೆ ತಡೆ ಮಾಡುವುದರ ಮೂಲಕ ರಾಮನಗರದಲ್ಲಿ ಒತ್ತಾಯವನ್ನು ಮಾಡ್ತಿದ್ದೇವೆ. ಏನು ಈ ರಾಜ್ಯ ಸರ್ಕಾರ ಹಿಂದೆ ಹಲವಾರು ಸರ್ಕಾರಗಳು ನಮ್ಮನ್ನು ಆಳದಂತ ಸರ್ಕಾರಗಳು ಕದ್ದಿ ಮುಚ್ಚಿ ನೀರು ಬಿಟ್ಟಿರುವಂತಹ ಪ್ರಸಂಗಗಳನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಅದೇ ರೀತಿ ಈ ಸರಿನೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಮಿತ್ರ ಪಕ್ಷವಾಗಿರ್ತಕ್ಕಂಥ ತಮಿಳುನಾಡು ಸರ್ಕಾರಕ್ಕೆ ಏನಾದ್ರೂ ಋಣ ತೀರಿಸಬೇಕು ಅಂತೇಳಿ ಕದ್ದು ಮುಚ್ಚಿ ಏನಾದ್ರೂ ನೀರನ್ನ ಬಿಟ್ರೆ ಉಗ್ರ ಸ್ವರೂಪದ ಹೋರಾಟ ರಕ್ತ ಕ್ರಾಂತಿ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಏನು ನಮ್ಮ ನೀರು ನಮ್ಮಕ್ಕು ಅಂತೇಳಿ ಪಾದಯಾತ್ರೆ ಮಾಡಿ ಮೇಕೆದಾಟು ಅಣೆಕಟ್ಟನ್ನ ಕಟ್ತೀನಿ ಅಂತೇಳಿ ಬಂದಂತ ಅಧಿಕಾರಕ್ಕೆ ಬಂದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು ಈಗಾಗಲೇ ಕೇಂದ್ರ ಸರ್ಕಾರದ ಜಲಸಂಪನ್ಮೂಲ ಸಚಿವರು ಹೇಳಿದ್ದಾರೆ, ಕುಡಿಯೋ ನೀರಿಗೆ ಯಾವ ರಾಜ್ಯದ ಅಪ್ಪಣೆಯನ್ನು ಕೂಡ ಬೇಕಾಗಿಲ್ಲ, ನೀವು ಮಾಡಬಹುದು ಅಂತಕ್ಕಂಥ ಮಾತನ್ನು ಹೇಳಿದ್ರು ಕೂಡ ಕಾಮಗಾರಿಯನ್ನ ಕೈಗೊಳ್ಳದೆ ಇರತಕ್ಕಂಥ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಮಾಧ್ಯಮದ ಮೂಲಕ ಒಂದು ಧಿಕ್ಕಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಮಂಡ್ಯ ರೈತರ ಬೆಳೆಗಳನ್ನ ಬೆಳಿಬೇಡಿ, ಕುಡಿಯೋದಕ್ಕೆ ನೀರು ಮಾತ್ರ ಬೆಂಗಳೂರಿಗೆ ಕೊಡ್ಲಿಕ್ಕೆ ಬೇಕು ಅಂತಕ್ಕಂಥ ಮಾತನ್ನು ಹೇಳಿದಂತ ಮುಖ್ಯಮಂತ್ರಿಗಳು ಇವತ್ತು ಸಮರ್ಪಕವಾದಂತ ವರದಿಯನ್ನ ವಸ್ತುಸ್ಥಿತಿಯನ್ನ ತಿಳುವಳಿಕೆ ಮಾಡಲಿಕ್ಕೆ ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್, ವಕೀಲರು, ನೀರಾವರಿ ಸಚಿವರು, ನೀರಾವರಿ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ವಿಫಲರಾಗಿದ್ದಾರೆ. ಕೂಡಲೇ ನೈತಿಕ ಹೊಣೆ ಹೊತ್ತು ನೀರಾವರಿ ಸಚಿವರನ್ನ ರಾಜೀನಾಮೆಯನ್ನು ಇಷ್ಟೊತ್ತಿಗೆ ತಗೋಬೇಕಾಗಿತ್ತು ಕರ್ನಾಟಕ ಸರ್ಕಾರ. ಇವತ್ತೇನಾದ್ರೂ ಕದ್ದಿ ಮುಚ್ಚಿ ಇದೇ ರೀತಿ ಏನಾದ್ರೂ ಮುಖ್ಯಮಂತ್ರಿಗಳು ಕಳೆದ ಬಾರಿ ಹಲವಾರು ಬಾರಿ ಬಿಟ್ಟಂಗೆ ನೀರನ್ನ ಏನಾರ ಬಿಟ್ರೆ ಮಂಡ್ಯ ಜನ ಮತ್ತೆ ಬೆಂಗಳೂರು ಜನ ಇವತ್ತು ಕರೆಯನ್ನ ಕೊಡ್ತಾ ಇದ್ದೇವೆ. ಬೆಂಗಳೂರು ಜನ ನೀವೇನಾದ್ರೂ ಪ್ರತಿಭಟನೆಗೆ ಬರಲಿಲ್ಲ, ಬೀದಿಗೆ ಇಳಿಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕುಡಿಲಿಕ್ಕಲ್ಲ ತೊಳ್ಕೊಳ್ಳಿಕ್ಕೂ ಕೂಡ ನೀರು ಸಿಗೋದಿಲ್ಲ ಬೆಂಗಳೂರು ಜನಕ್ಕೆ. ಕೂಡ್ಲೇ ಬೆಂಗಳೂರು ಜನ ಬೀದಿಗಿಳಿಬೇಕು, ಕಾವೇರಿ ಹೋರಾಟವನ್ನ ಕಿಚ್ಚನ್ನ ಹತ್ತಿಸ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಒಂದಿಂಚು ನೀರನ್ನು ಕೂಡ ತಮಿಳುನಾಡಿಗೆ ಬಿಡಬಾರ್ದು. ಏನಾದ್ರೂ ಬಿಟ್ಟದ್ದೇ ಆದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ 3ನೇ ತಾರೀಕು ಏನು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಸ್ಟಾಲಿನ್ ಬರ್ತೀನಿ ಅಂತ ಹೇಳಿದಾರೆ, ವಿಜಯ್ ಜೋಸೆಫ್ ಕರ್ನಾಟಕಕ್ಕೆ ಬರ್ಲಿಕ್ಕೆ ಬಿಡೋದಿಲ್ಲ, ಆ ಸಭೆಯನ್ನ ಮಾಡ್ಲಿಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ನಾನು ಬಯಸ್ತೇನೆ. ನೀರಿಲ್ಲ ಅನ್ನುವ ಮಾತನ್ನ ಈ ಸರ್ಕಾರ ಹೇಳ್ತದೆ. ಅದು ಹೆಂಗೆ ತಮಿಳುನಾಡು ಬಿಡ್ತಾರೆ? ಇವತ್ತು ಹೆಂಗೆ ಇವ್ರು ಕರೆಕ್ಟ್ ಮಾಹಿತಿನ ಇದಕ್ಕೆ ಕೊಟ್ಟಿಲ್ಲ, ಕಾವೇರಿ ನಿರ್ವಹಣಾ ಮಂಡಳಿಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಅಂತ ಅರ್ಥ ಆಗುತ್ತೆ. ಇಲ್ಲದ್ರೆ ಆ ರೀತಿ ಆದೇಶ ಕೊಡೋಕೆ ಸಾಧ್ಯ ಇಲ್ಲ. ಹೀಗಾಗಿ ಇವತ್ತು ಹೆಂಗೆ ಕುಡಿಯುವ ನೀರು ವ್ಯವಸ್ಥೆ ಏನಿದೆ, ಮೈಸೂರಿಂದ ಹಿಡಿದು ಬೆಂಗಳೂರವರೆಗೆ ಎಷ್ಟು TMC ನೀರು ಬೇಕಾಗುತ್ತೆ ಕುಡಿಯುವ ನೀರು ಅಂತಕ್ಕಂಥದ್ದು ಕೂಡ ಎಲ್ಲ ಲೆಕ್ಕ ಹಾಕ್ಬೇಕಲ್ಲ ಸರ್ಕಾರಗಳು. ಯಾಕೆ ಹಿಂಗೆ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ? ಆದ್ರಿಂದ ಇವತ್ತು ಏನಾದ್ರು ಇದೇ ರೀತಿ ಮುಂದುವರೆದ್ರೆ 3ನೇ ತಾರೀಕಿನ ನೀರು ಬಿಟ್ಟರೆ ಇವರು ನಾವು ಉಗ್ರವಾದ ಹೋರಾಟ ಇಡೀ ರಾಜ್ಯದಲ್ಲಿ ಎತ್ತಬೇಕಾಗುತ್ತೆ ಅಂತಕ್ಕಂಥದ್ದು ರಾಜ್ಯ ರೈತ ಕರೆ ಕೊಟ್ಟಿದೆ. ಇವಾಗ ಸಾಂಕೇತಿಕವಾಗಿ ಒಂದು ಜೋಡಿ ಮಾಡ್ತಾ ಇದ್ದೀವಿ. ಹಂಗಾಗಿ ಯಾವುದೇ ಕಾರಣಕ್ಕೆ ನೀರು ಬಿಡಬಾರ್ದು ಸರ್ಕಾರ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.